ನಮಸ್ಕಾರ, ವೆಲ್ಕಮ್ ಟು ಜಯೋಪಚಾರ. ಇವತ್ತು ನಾವು ಮೈಸೂರಿಗೆ ಹೊರಟಿದ್ದೀವಿ. ನಾವು ಕಾರಲ್ಲಿ ಹೋಗ್ತಾಯಿಲ್ಲ, ಬಸ್ಸಲ್ಲಿ ಹೋಗ್ತಾಯಿಲ್ಲ, ಟ್ರೈನಲ್ಲಿ ಹೋಗ್ತಾಯಿಲ್ಲ. ನನ್ನ ಮಗನ ಜೊತೆ ಬೈಕ್ ರೈಡ್ ಹೋಗ್ತಾಯಿದ್ದೀನಿ. ತುಂಬ ದಿವಸದ ಮೇಲೆ ಹೋಗ್ತಾಯಿದ್ದೀನಿ ನಾನು. ಅಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡೇಶ್ವರಿ ದೇವಸ್ಥಾನ ರೀಚ್ ಆದ್ವಿ. ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬೇಕು ಇವಾಗ. ಫ್ರೆಶ್ ಇದ್ದಾರಾ ಅಲ್ಲಿ ಒಳಗಡೆ ನೋಡ್ಬಿಟ್ಟು ಮಾಡೋಣ ಅಲ್ವಾ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನಾನು ನಮ್ಮಮ್ಮನ ಜುಗಲ್ಬಂದಿಯಲ್ಲಿ ಇವತ್ತೊಂದು ವ್ಲಾಗ್ ಮಾಡ್ತಾ ಇದ್ದೀವಿ. ನಮ್ಮಮ್ಮನೊಂದು ಚಾನಲ್ ಇದೆ, ಜಯೋಪಚಾರ ಅಂತ. ನನ್ನ ಚಾನಲ್ ಮಿಸ್ಟರ್ ಭಾಗಿ. ಸೊ ಇಬ್ಬರು ಸೇರಿ ಇವತ್ತು ಜುಗಲ್ಬಂದಿಯಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀವಿ, ಮೈಸೂರಿಗೆ. ಬನ್ನಿ, ಇವತ್ತೇನೇನಾಗುತ್ತೆ, ದೇವಸ್ಥಾನದ ದರ್ಶನ ಹೇಗಿತ್ತು ಆ್ಯಂಡ್ ದೇವಸ್ಥಾನದ ಸುತ್ತಮುತ್ತಲ ವಾತಾವರಣ ಹೇಗಿದೆ ಅಂತ ನೋಡ್ಕೊಂಬರೋಣ. ಹೀಗಿದೆ ಚಾಮುಂಡೇಶ್ವರಿ ತಾಯಿಯ ಗೋಪುರ. ಎಷ್ಟು ವರ್ಷದ ಕನಸು, ಬಟ್ ಹೋಗ್ಲೇಬೇಕು ಅಂತ ಒಂದು ಆಟ ತಟ್ಟೆ ಇವತ್ತು ನನ್ನ ಮಗನ ಜೊತೆ ಬೈಕ್ ರೈಡಲ್ಲಿ ಬಂದಿದ್ದೀನಿ. ಬೈಕ್ ರೈಡ್ ಹೇಗಿತ್ತು? ಬೈಕ್ ರೈಡ್ ಖುಷಿ ಆಯಿತು. ಏನು ಬಂದಂಗೆ ಗೊತ್ತಾಗಿಲ್ಲ ನಮಗೆ. ನನಗೆ ಈ ದೇವಸ್ಥಾನ ಸನ್ನಿಧಿಲಿ ನಿಂತಿರ್ಬೇಕಾದ್ರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಅಷ್ಟು ಖುಷಿ ತಂದು ಕೊಟ್ಟಿದೆ ಈ ದೇವಸ್ಥಾನ. ಅಮ್ಮ ಅಂದರೆ ಬಹಳ ಇಷ್ಟ ನನಗೆ. ಅಮ್ಮ ನುಕ್ಕೊಂಡು ನೋಡ್ತಾ ಐತೆ ಕ್ಯೂಗೆ. ಸಿಕ್ಕಾಪಟ್ಟೆ ಕ್ಯೂ ಇದೆ ಇವತ್ತು. ಸೊ ದ ಪ್ಲ್ಯಾನ್ ಇಸ್ ಫಸ್ಟು ಕ್ಯೂನಲ್ಲಿ ನಿಂತ್ಕೊಂಬರೋಣ, ದರ್ಶನ ಮುಗಿಸ್ಕೊಂಬರೋಣ, ಆಮೇಲೆ ಬೇಕಿದ್ರೆ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡುವ. ಹಿಂದೆ ಮುಂದೆ ಅಕ್ಕಪಕ್ಕ ಏನಿದೆ ಅಂತ ನೋಡಿ. ಒಂದಷ್ಟು ಜನ ವಾಪಸ್ ಹೋಗ್ತಾ ಇದ್ದಾರೆ ಕ್ಯೂಯಿಂದ, ಬಿಕಾಸ್ ಅಷ್ಟೊಂದು ರಶ್ ಇದೆ ಇಲ್ಲಿ. ಎಲ್ಲ ಬೈಕೊಂಡು ಹೋಗ್ತಾ ಇದ್ದಾರೆ, ದುಡ್ಡು ಕೊಟ್ಟು ದರ್ಶನ ಮಾಡ್ಕೊಂಡು ಹೋಗಿ ಅಂತ. ನೋಡುವ, ನಾವು ಗೊತ್ತಲ್ಲ, ಬಿಡೋ ಸೀನೇ ಇಲ್ಲ, ದರ್ಶನ ಮಾಡ್ಕೊಂಡೇ ಬರ್ತೇವೆ. ನೋಡಿ ಇವರೆಲ್ಲ ನೋಡಿ, ಯಾಕೆ ವಾಪಸ್ ಹೋಗ್ತಾ ಇದ್ದೀರಾ? 6 ಗಂಟೆ. ಓಹೋ, ಅಷ್ಟೊಂದು ರಶ್ ಇದೆಯಾ? 6 ಗಂಟೆ ಆಗುತ್ತಂತ ನೋಡಿ. ಇವರೆಲ್ಲ ದರ್ಶನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಾಪಸ್ ಬರ್ತಾ ಇದ್ದಾರೆ. 6 ಗಂಟೆ ಆಗುತ್ತಂತೆ. 6 ಗಂಟೆ ಆದ್ರೆ ಏನು ನಮ್ಮ ಪ್ಲಾನ್? ನಮ್ಮದು ಆಗತ್ತೆ, ಸುಮ್ಮನೆ ಇರಪ್ಪ ನೀವು. ಅದಕ್ಕೆ ಕ್ಯೂನಲ್ಲಿ ನಿಂತು ವಾಪಸ್ ಹೋಗ್ಬೇಡ, ದರ್ಶನ ಮಾಡ್ಕೊಂಡು ಹೋಗೋಣ. ಅಣ್ಣ ಎಷ್ಟೊತ್ತು ಕಾಯ್ತ್ರಿ? ನಾವು ಈಗ 2 ಅವರ್ ಕಾತ್ವಿ. ಇನ್ನು 6 ಗಂಟೆಗೆ ಅಂದ್ರ ಈಗೇನೋ ಸುಮ್ಮನೆ ಮೂವ್ ಆಗ್ತಾ ಇದೆ. 2 ಅವರ್ ಕಾದ್ರ ನೋಡಿ, 2 ಅವರ್ಸ್ ವೆಯ್ಟ್ ಮಾಡಿದ್ದಾರೆ. ಇಲ್ಲಿ ಬ್ರಾಹ್ಮಣರು ಅಂತ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆ ಹೇಳ್ತೀವಿ, ಅವ್ರ ಪಾಪ ಹೋಗೋರು ಹೋಗಿ ಬನ್ನಿ ಬಾರೋ, ಯಾಕೆ ಹೇಳಕ್ ಹೋಗ್ತೀವಿ. ಒಂದಷ್ಟು ಜನ ರೊಚ್ಚಿಗೆ ಬಿಟ್ಟಿದ್ದಾರೆ, ದರ್ಶನ ಆಗ್ತಿಲ್ಲ. 2 ಅವರ್ಸಿಂದ ವೆಯ್ಟ್ ಮಾಡಿದ್ದಾರೆ, ಆದರೂ ದರ್ಶನ ಆಗಿಲ್ಲ. ಈಗೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ, ಮತ್ತು ಸಂಜೆ ಬರ್ತಾರಂತೆ ಕ್ಯೂಗೆ. ಸೊ ಐಮ್ ನಾಟ್ ಶೋರ್ ಇದು ವೀಕ್ ಡೇಸಲ್ಲೂ ಹೀಗೆ ಇರುತ್ತಾ ಅಥವಾ ವೀಕೆಂಡಲ್ಲೂ ಹೀಗೆ ಇರುತ್ತಾ? ನಿಮ್ಮಲ್ಲಿ ಯಾರ್ಯಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ನೋಡುವ. 2 hours later. ಯಪ್ಪ ಏನೋ ಒಂದು 2 ಅವರ್ ನಿಂತಿದ್ವಾ? ಏನು 2 ಅವರು? 3 ಅವರು. 2 ಅವರಿಂದ 3 ಅವರ್ ನಿಂತಿದ್ದೀವಿ ಚಾಮುಂಡೇಶ್ವರಿ ತಾಯಿ ದರ್ಶನಕ್ಕೆ. ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ. ಶಪ್ಪ ಸಾಕಾಯ್ತು ಗುರು, ತಣ್ಣಗಾಗ್ತಾ ಇದೆ ಬಂದು. ರಶ್ ಇಲ್ಲ ಅಂತ ಬಂದ್ವಿ, ಎಷ್ಟು ರಶ್ ಇದೆ. ವೀಕೆಂಡ್ಸಲ್ಲಿ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಆ್ಯಂಡ್ ನಮಗೆ ಆ್ಯಕ್ಚುಲಿ ನಾನು ಬಂದಿದ್ದೆ ಇಲ್ಲಿ ಒಂದು 2-3 ಸರಿನೂ ಬಂದಿದ್ದೀನಿ, ಬಟ್ ನನಗೆ ಐಡಿಯಾನೇ ಇಲ್ಲ, ಯಾಕಂದರೆ ಮರ್ತೋಗಿದ್ದೀನಿ. ರಿಯಲೈಸ್ ಆಗಲಿಲ್ಲ ನನಗೆ ಸ್ಪೆಷಲ್ ಟಿಕೆಟ್ ಸಿಗುತ್ತೆ ಅಂತ. ಸೊ ನೀವು ಬಂದಾಗ ದಯವಿಟ್ಟು ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಒಂದು 50 ರೂಪಾಯಿ ಸ್ಪೆಷಲ್ ಟಿಕೆಟು. ಅದನ್ನು ತೊಗೊಂಡು ದಯವಿಟ್ಟು ದರ್ಶನಕ್ಕೆ ನಿಂತ್ಕೊಳ್ಳಿ. ನನ್ನ ಕೇಳೋಣ ದರ್ಶನ ಹೆಂಗಾಯಿತು ಅಂತ. ಹೆಂಗಾಯ್ತಮ್ಮ ದರ್ಶನ? ಕಷ್ಟಪಟ್ಟರು ಸೂಪರ್ ದರ್ಶನ ಆಯಿತು ನನಗೆ. ತಾಯಿನ ಬೇಡಬಾರ್ದೆಲ್ಲ ಬೇಡ್ಕೊಂಬಿಟ್ಟೆ ನಾನು. ಅಂದರೆ ಅಷ್ಟು ಮನಸ್ಸು ಖುಷಿ ಆಯಿತು ನನಗೆ ಅಂತ. ಅಂದರೆ ಇಷ್ಟು ವರ್ಷದ್ದು ಪ್ರತಿಫಲ ಇವತ್ತು ಸಿಕ್ಕಿದೆ ನನಗೆ. ತುಂಬ ಇಷ್ಟ ನನಗೆ ಚಾಮುಂಡಿ ಅಮ್ಮ ಅಂದರೆ ತುಂಬ ಇಷ್ಟ. ಅದಾಗಿ ನನ್ನ ಮಗನ ಜೊತೆ ಗಾಡೀಲಿ ರೈಡ್ ಬಂದು ನಾನು ದರ್ಶನ ಮಾಡಿ ಮುಗಿದಾಯಿತು. ಇವಾಗ ಹೊರಗಡೆ ಬಂದ್ವಿ. ರೈಡ್ ಮಾಡ್ತಾಯಿದ್ರು ನಮ್ಮಮ್ಮ, ಇನ್ಕಮ್ ಟ್ಯಾಕ್ಸ್ ರೈಡ್. ಸೊ ಈಗ ಊಟ ಸಿಗುತ್ತಾ ನೋಡೋಣ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅನ್ನದಾನ, ಅನ್ನಪ್ರಸಾದ ಇರುತ್ತೆ.
ಅದು ಸಿಕ್ಕಿದ್ರೆ ತಿನ್ಕೊಂಡು ಅಥವಾ ಬೇರೆ ಏನೋ ಸ್ನ್ಯಾಕ್ಸ್ ತಿನ್ಕೊಂಡು ಪ್ರಾಬಬ್ಲಿ ಅನ್ನೋದನ್ನು ತಿನ್ನೋಲ್ಲ ಇವತ್ತು ನಾವು ಅನ್ನ ಪ್ರಸಾದ ತಿನ್ನೋದಿಲ್ಲ ಬಿಕಾಸ್ ನಮಗೆ ಹನುಮಂತು ಪಲಾವ್ ಹೋಗೋ ಪ್ಲ್ಯಾನ್ ಇದೆ. ಹಾಗಾಗಿ ಇಲ್ಲೇ ಅನ್ನಪ್ರಸಾದ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟು ಅದು ಹೋಗೋಕ್ಕಾಗಲ್ಲ. ಸೊ ನೈಟ್ ಅಷ್ಟೊಳಗೆ ಮತ್ತೆ ಬೆಂಗಳೂರಿಗೆ ಹೊರಡ್ಬೇಕು ನಾವು. ಏನಿಲ್ಲ ಮತ್ತೆ ಬರ್ಬೇಕು ಅನ್ನಿಸ್ತಾ ಇಲ್ಲ ಮತ್ತೆ ಸಾಕಾಯ್ತು ಅಂತ ಬರ್ಬೇಕಾ? ಅಯ್ಯೋ ಇನ್ನು ಎಷ್ಟು ಸರಿ ಕರ್ಕೊಂಬಂದ್ರು ಬರ್ತೀನಿ. ಅದು 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 ಎನರ್ಜಿ ಬಹಳ ಖುಷಿಯಾಗಿದೆ ನನಗೆ. ಮೈಸೂರು ಕರ್ಕೊಂಬಂದು ಚಾಮುಂಡೇಶ್ವರಿ ಅಮ್ಮನ ದರ್ಶನ ಮಾಡಿಸಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಗನೇ. ಥ್ಯಾಂಕ್ ಯು THYANK ಥ್ಯಾಂಕ್ಸ್. ಥ್ಯಾಂಕ್ ಯು. ಆಡ್ಕೊಬೇಡ ಕಣ ನನ್ನ ಮಗ. ನೆರಳು ಬಂತು ಇವಾಗ ಅಷ್ಟೊತ್ತು ಬಿಸಿಲು. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ ಈ ಲೈನು ಇದೆ ಅನ್ನಪ್ರಸಾದಕ್ಕೆ ನಿಂತ್ಕೊಳ್ಳೋ ಕ್ಯೂ. ಮತ್ತೆ ಇವತ್ತು ದಾಸೋಹ ಭವನ ನೋಡ್ತಾ ಇದ್ದೀರಾ, ದಾಸೋಹ ಭವನ ಅದೇ ದಾಸೋಹ ಭವನ. ಆ್ಯಂಡ್ ಇವಾಗ ಅಮ್ಮ ಕೇಳ್ತಾ ಇದ್ರು ಮಹಿಷಾಸುರ ಸ್ಟ್ಯಾಚು ಹತ್ರ ಹೋಗಬೇಕು ಅಂತ. ಅಲ್ಲೊಂದು ಹೋಗಿ ಅಲ್ಲೊಂದು ವಿಸಿಟ್ ಕೊಟ್ಟು ಅಲ್ಲೊಂದು ಫೋಟೋ ತೊಗೊಂಡು ನಿಮಗೂ ತೋರಿಸಿ ಮತ್ತೆ ಇನ್ನೊಂದು ಏನು ಗೊತ್ತಾ? ಮತ್ತೆ ಇನ್ನೊಂದು ಹೇಳೋ. ಹಾಂ, ನನ್ನ ಮಗನ ಥರನೇ ನೀವು ನಿಮ್ಮ ತಾಯಂದಿರನ್ನ ಅಕ್ಕ ತಂಗಿದಿರನ್ನ ಎಲ್ಲರನ್ನೂ ಈ ಸನ್ನಿಧಿಗೆ ಕರ್ಕೊಂಡು ಬನ್ನಿ. ಒಂದು ಸರಿ ಕರ್ಕೊಂಬನ್ನಿ. ಅಂದರೆ ನಮಗೇನೋ ಸಿಗಬಾರ್ದೆಲ್ಲ ಇಲ್ಲಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಬಟ್ ನನಗೆ ಆಗಿದೆ. ಅದಾಗಿ ಇವಳ ಮೇಲೆ ತುಂಬಾ ನನಗೆ ನಂಬಿಕೆ ಇದೆ, ಚಾಮುಂಡಿ ಅಮ್ಮನ ಮೇಲೆ. ಅದಕ್ಕೆ ಬಹಳ ಇಷ್ಟ ನನಗೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು. ತುಂಬ ವರ್ಷದ ಕನಸು ಇದು, ಅದಕ್ಕಾಗಿ ಬಂದಿರೋದು ಇವತ್ತು ನಾನು. ಕನಸೆಲ್ಲ ನೆನೆಸಾಯ್ತು. ಇಲ್ಲಿದ್ದಾರೆ ನೋಡಿ ರಾಕ್ಷಸರು, ಮಹಿಷಾಸುರ ರಾಕ್ಷಸ. ಸರ್ ಥ್ಯಾಂಕ್ ಯು. ಒಂದು ಕೈಲಿ ಹಾವು ಒಂದು ಕೈಲಿ ಮಚ್ಚಿಡ್ಕೊಂಡು ಪೋಸ್ ಕೊಡ್ತಾ ಇದ್ದಾರೆ ಅಣ್ಣಯ್ಯ. ಅದು ಮಹಿಷಾಸುರ ಆ್ಯಂಡ್ ಇದು ಮಹಿಷಾಸುರ ಮರ್ದಿನಿ. ಶಾಪಿಂಗ್ ಮಾಡಲ್ಲ ಅಂದ್ಬಿಟ್ಟು ಎಲ್ಲ ಕಡೆ ಕಣ್ಣಾಯಿಸ್ತಾ ಇದೆಯಾ? ₹1 ಏನೋ ಕೊಡ್ತಾರ ನನಗೆ. ಆಯ್ತಾ, ಈಗ ಬೆಂಗಳೂರು ಹೋಗ್ತಾ ಇರ್ಬೇಕೀಗ. ಮಕ್ಕಳಿಗೆ ಗೊಂಬೆಗಳು ತಗೊಳ್ಳೋಣ ಅಂತ ನೋಡಿದ್ರೆ ನೋಡಿ ಏನು ಕೊಡ್ಸಲ್ಲ. ಗೊಂಬೆಗಳ ಅವತ್ತು ಏನೋ ಕೊಡ್ಸಲ್ಲ. ಸಚ್ಚ ಜುಗಾಗಾಯ್. ಶಾಪಿಂಗ್ ಮುಗೀತು, ಎಲ್ಲವೂ ಮುಗೀತು. ಇಲ್ಲಿಂದ ಸೀದಾ ಪಾರ್ಕಿಂಗ್ ಹತ್ರ ಹೋಗೋಣ. ಪಾರ್ಕ್ ಹತ್ರ ಹೋಗಿ ಬೈಕ್ ಎತ್ಕೊಂಡು ಸೀದಾ ಹನುಮಂತು ಪಲಾವ್ ಅಂತ ಅಂದ್ಕೊಂಡಿದ್ದೀವಿ. ಈಗ ಸಂಜೆ ಸಮಯ, ಪಲಾವ್ ಇವಾಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಫಸ್ಟು ಮನು ಕಾಲ್ ಮಾಡೋಣ. ಮನು ಕಾಲ್ ಮಾಡಿ ಮನು ಬಂದರೆ ಬೇರೆ ಪ್ಲ್ಯಾನ್ಸ್ ಆಗಬಹುದು. ಇನ್ ಕೇಸ್ ಮನು ಬರಲಿಲ್ಲ ಅಂದರೆ ನಾವೇನೋ ಪ್ಲ್ಯಾನ್ ಮಾಡಬೇಕಷ್ಟೆ. ಬಟ್ ಹನುಮಂತು ಪಲಾವ್ ಮಿಸ್ಸೇ ಇಲ್ಲ. ನಮ್ಮಮ್ಮ ಸಾಯ್ಸೇ ಬಿಡ್ತಾರೆ ನನ್ನ ಹನುಮಂತು ಪಲಾವ್ ಕೊಡ್ಸಿಲ್ಲ ಅಂದರೆ. ಹೌ ಈಸ್ ದ ಚುರುಮುರಿ ಮಮ್ಮಿ? ಹೊಟ್ಟೆ ಹಶ್ವಾಗ್ತಿತ್ತು, ಅದಕ್ಕೆ ಒಂದು ಚುರುಮುರಿ ತಕೊಟ್ಟ ನನ್ನ ಮಗ ತಿಂತಾ ಇದ್ದೀನಿ. ಹನುಮಂತು ಪಲಾವ್ಗೆ ನಮ್ಮಮ್ಮ ಹೊಟ್ಟೆ ಖಾಲಿ ಇಟ್ಕೊಳ್ಳೋದಕ್ಕೆ ಚುರುಮುರಿ ಸೇವಿಸ್ತಾವೆ. ಸೇವಿಸಿ ನೋಡಿ, ಜನಗಳಿಗೆ ಅನ್ನದ ಮೇಲೆ ಬೆಲೆನೇ ಇಲ್ಲಪ್ಪ. ಏನಾಗಿದೆ ಗೊತ್ತಾ, ಫುಲ್ ತಗೊಂಡವ್ರೆ. ಅಲ್ಲಿಂದ ತೊಗೊಂಬಂದಿರ್ತಾರೆ ಯಾರೋ, ಪಕ್ಕ ಹುಡುಗ ಹುಡುಗಿ ಆಗಿರುತ್ತಿದ್ದು. ಫುಲ್ ಕಿರಿಕ್ ಮಾಡ್ಕೊಂಡಿರ್ತಾರೆ. ಫುಲ್ ಕಿರಿಕ್ ಮಾಡಿ ನಂಗೂ ಬೇಡ ನಿಂಗೂ ಬೇಡ ಹೋಗಲ್ಲ ಅಂತ ಇಲ್ಲಿ ಎಸ್ಬಿಟ್ಟು ಹೋಗಿರ್ತಾರೆ. ಅದೇ ಆಗಿರೋದು, ಪಕ್ಕ ಸ್ಟೋರಿ ಇದು. ಅಯ್ಯೇ ಹೇಳಪ್ಪ. ನೋಡು, ನಿನಗೆ ಒಂದು ಮೈಸೂರಿನ ದೃಶ್ಯಾವಳಿ ತೋರಿಸ್ತೀನಿ ನಿನಗೆ. ನಾವೀಗ ಇರೋದು ನಂದಿ ಸ್ಟ್ಯಾಚ್ಯೂಗೆ ಹೋಗುವಂಥ ರೋಡ್ನಲ್ಲಿ. ಅಲ್ಲೇನು ಕಾಣಿಸ್ತಿದೆ ನಿನಗೆ? ಅದು ರೇಸ್ ಕೋರ್ಸು. ಇದಾ? ದೊಡ್ಡದಾಗಿ ಗ್ರೌಂಡ್ ಥರ ಇದೆಯಲ್ಲ, ಅದು ರೇಸ್ ಕೋರ್ಸು. ನೋಡೆಲ್ಲ ಇಲ್ಲಿ ನಿಂತ್ಕೊಂಡ್ರೆ ಚೆನ್ನಾಗೇ ಕಾಣಿಸುತ್ತೆ. ಏನೋ ಮಾಡ್ತಾರೆ ನೋಡಲ್ಲಿ ಜನಗಳು. ಇವೆಲ್ಲ ಏನು ನೋಡೇ ಇಲ್ಲ ಮಗನೇ. ಬನ್ನಿ ನೀವು ಇವೆಲ್ಲ ನೋಡೋ ಅಂಥ ಪ್ಲೇಸ್ಗಳೇ. ನಿಜವಾಗ್ಲೂ ನಾನಂತೂ ನೋಡಿಲ್ಲ, ನೀವೆಲ್ಲ ನೋಡಿದ್ದೀರಾ ಇಲ್ವಾ? ಕಮೆಂಟ್ ಮಾಡಿ. ನೋಡಮ್ಮ, ಇದೇ ಇರಬೇಕು ಲಲಿತಾ ಮಹಲ್. ಇದಲ್ದಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ.
ಕೊನೆಗೂ ನಂದಿ ಸ್ಟ್ಯಾಚ್ ಹತ್ರ ಬಂದ್ವಿ. ಚಾಮುಂಡಿ ಅಮ್ಮನ ದರ್ಶನ ಮಾಡಿಕೊಂಡು. ಮೈಸೂರಿನ ಚಾಮುಂಡಿ ಬೆಟ್ಟವು ಮಾರಿ ಸಮಾಧಿಯ ಮುಖ್ಯಸ್ಥರನ್ನು ತಂದ ಸ್ಥಳವನ್ನು ಪ್ರಾಚೀನ ಸ್ಮಾರಕ ಅಂತ ಇದೆ. ಆ ಎಂಡ್ ಏನ್ ನೋಡ್ತಿದ್ದೀರಾ, ಇದು ಅದು ಕೆಳಗಡೆಯಿಂದ ಇಲ್ಲಿಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರುವಂಥ ಸ್ಥಳ. ಅಲ್ಲಿಂದ ನಂದಿಯ ದರ್ಶನ ಮಾಡಿಕೊಂಡು ಅವ್ರಿಗೊಂದು ಕೈ ಮುಗಿದು ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ಸೀದಾ ಚಾಮುಂಡಿ ಬೆಟ್ಟ ಅಂದರೆ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನಕ್ಕೆ ರೀಚ್ ಆಗುತ್ತೆ. ನೋಡಿ ಹೇಳಮ್ಮ, ಇಲ್ಲಿ ವ್ರತ ಮಾಡ್ಕೊಳ್ಳೋರು, ಏನಾದ್ರು ಹರಕೆ ಮಾಡ್ಕೊಳ್ಳೋರು ನೋಡಿ ಇಲ್ಲೆಲ್ಲ ನಾಮ ಹಚ್ತಾರೆ. ಕುಂಕುಮ, ಅರ್ಶಿನ, ಕುಂಕುಮ. ಬೆಟ್ಟ ಇಲ್ಲಿಂದನೇ ಹತ್ಬೇಕಾ? ಅಲ್ಲ, ಕೆಳಗಿಂದ ಅಲ್ಲಿಂದ ಬರೋದು. ಅಲ್ಲಿಂದ ಬಂದು ನಂದಿ ದರ್ಶನ ಮಾಡ್ಕೊಂಡು ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಚಾಮುಂಡಿ ದೇವಸ್ಥಾನ. ಮನು ಬರೋದಂತೆ, ಅವ್ರ ಪಾಪ ಏನೋ ಮೋಟ್ರು ಕೆಟ್ಟೋಗಿದೆ ಅಂತ ರೆಡಿ ಮಾಡಿಸ್ತಿದಾರಂತೆ. ಅವ್ರು ಬರೋಕ್ಕಾಗ್ತಿಲ್ಲ. ನಾವೀಗ ಸೀದಾ ಬೆಟ್ಟದಲ್ಲಿ ಇಳಿತಾ ಇದ್ದೀವಿ. ಇಳಿದು ಸೀದಾ ಹನುಮಂತು ಪಲಾವ್, ಒರಿಜಿನಲ್ ಹನುಮಂತು ಯಾವುದು ಅಂತ ಮನು ಕೇಳಿದ್ದೀನಿ, ಲೊಕೇಶನ್ ಕಳಿಸಿ ಅಂತ ಹೇಳಿದ್ದಾರೆ. ಸೀದಾ ಹೋಗಿ ಹನುಮಂತು ಪಲಾವ್ನ ತಿನ್ಕೊಂಡು, ಮೊದಲನೇ ಬಾರಿ ತಿಂತಾ ಇದೆಯಾ ನೀನು ಫೀಡ್ಬ್ಯಾಕ್ ಹೇಳು ಹೇಗಿದೆ ಅಂತ. ಅದನ್ನು ತಿನ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗೋಣ. ಫೈನಲಿ ವಿ ಆರ್ ಇನ್ ಹನುಮಂತು ಪಲಾವ್, ಲೇಟ್ ಗೋಪಾಲ್, ಒರಿಜಿನಲ್ ಹೋಟೆಲ್ ಹನುಮಂತು. ನೋಡಿ, ಹನುಮಂತು ಪಲಾವ್ನ ಒನ್ ಆಫ್ ದ ಜನರೇಷನ್ಸ್ ಇವರಿಬ್ಬರು. ಆ್ಯಂಡ್ ಅವ್ರು ಹೇಳಿದ ಪ್ರಕಾರ ಇವರೇ ಒರಿಜಿನಲ್ ಮೊದಲನೇ ಓಜಿ ಶ್ರೀಮಾನ್ ಹನುಮಂತಪ್ಪನವರು. ಇವರೇ ಮೊದಲು ಶುರು ಮಾಡಿದ್ದು ಹನುಮಂತು ಪಲಾವನ್ನು. ಅವರಾದಮೇಲೆ ಗೋಪಾಲ್ ಅಂತ ಇವ್ರು ಶುರು ಮಾಡಿದ್ರು. ಇವರಾದಮೇಲೆ ಅಟ್ ಪ್ರೆಸೆಂಟ್ 3rd and 4th ಜನರೇಷನ್ ನಡೆಸ್ತಾ ಇದ್ದಾರೆ. ಇವ್ರ ಹೆಸರು ಸರ್ ವಿಜಯ್ ಕುಮಾರ್ ಹಾಗೂ ಯಶವಂತ್ ಅಂತ. ಅವರು ವಿಜಯ್ ಕುಮಾರ್, ಇವರು ಯಶವಂತ್ ಅಂತ ಅಣ್ಣ. ಬ್ಲೂ ಯಶವಂತ, ರೆಡ್ ಯಶವಂತ ಅವ್ರ ಮಗನ ಅವರು. ಅವ್ರ ಮಗ. ಸೊ ಅಟ್ ಪ್ರೆಸೆಂಟ್ ಇವ್ರು ನಡೆಸ್ತಾ ಇದ್ದಾರೆ. ಸೊ ಇಟ್ಸ್ ಬೀನ್ 96 years ಅಂತೆ ಹನುಮಂತು ಪಲಾವ್ ಶುರುವಾಗಿ. ಇನ್ನು 4 ವರ್ಷ ಹೋದರೆ 100 years ಆಗುತ್ತೆ. ಅಲ್ಲ, ಜಸ್ಟ್ 4 years ಹೋದರೆ 100 years ಆಗುತ್ತೆ. ಸೊ ನೀವು ಬನ್ನಿ, ಮೈಸೂರಿಗೆ ಬಂದಾಗ ಹನುಮಂತು ಪಲಾವ್ನ ಟೇಸ್ಟ್ ಮಾಡಿ. ನಾನು ತರಿಸ್ಕೊಂಡಿರೋದು ಫುಲ್ ಮಟನ್ ಪಲಾವ್. ಎಲ್ಲ ಸಾಕಾಗ ಅನ್ಸುತ್ತಪ್ಪ. ಅಮ್ಮಂದು ಬರಲಿ, ಅಮ್ಮ ಹಾಫ್ ಮಟನ್ ಪಲಾವ್ ಹೇಳಿದ್ದಾರೆ. ಅಮ್ಮಂದು ಬರಲಿ, ಒಟ್ಟಿಗೆ ಜಮಾಯಿಸೋಣ. ಇದೆ ಅದೇ ರುಚಿ ಇದೆ, ಬಟ್ ಇದು ಸ್ವಲ್ಪ ಅನ್ನ ಸ್ವಲ್ಪ ಡ್ರೈ ಇದೆ. ಸ್ವಲ್ಪ ಡ್ರೈ ಇದೆಯಲ್ಲ ಜಾಸ್ತಿ. ಹೌದು, ಅಂದರೆ ಅಕ್ಕಿ ಬೆಂದಿಲ್ಲ ಅಂತಲ್ಲ, ಆಯಿಲ್ ಕಮ್ಮಿ ಇದೆಯಾ ಅಥವಾ ಗೊತ್ತಿಲ್ಲ, ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ. ಅದೇ ಹನುಮಂತು ಪಲಾವ್ ಅಂತ ಹೋಗಿ ಆಲ್ಮೋಸ್ಟ್ ಸಿಮಿಲರ್ ಟೇಸ್ಟೇ ಇರುತ್ತೆ. ಮಚ್ ಡಿಫ್ರೆನ್ಸ್ ಏನೂ ಇರೋದಿಲ್ಲ. ಸೊ ಯಾಕೆ ಸುಮ್ಮನೆ ಕುದ್ದಾಡಬೇಕು, ಒರಿಜಿನಲ್ ಪಲಾವ್ ಬೇಕು ಅಂತಲ್ಲ, ಎಲ್ಲ ಅದೇ ರುಚಿ. ಹಿಂಗೆ ನಿಂಬೆ ನಿಂತ್ಕೊಂಡ್ಬಿಟ್ರೆ ನನಗೆ ಬಿರಿಯಾನಿಗೆಲ್ಲ ನಿಂಬೆ ನಿಂತ್ಕೊಂಡ್ರೆ ರುಚಿ. ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಮಟನ್ ಪೀಸ್ ಫ್ರೈ ಮಾಡ್ತೀನಿ. ಮಟನ್ ಪೀಸ್ ಫ್ರೈ ಮಾಡ್ದೇನಮ್ಮ? ಮಾಡಿದೆ. ಹೇಗಿದೆ? ಚೆನ್ನಾಗಿದೆ ಮಟನ್? ಚೆನ್ನಾಗಿದೆ, ಚೆನ್ನಾಗಿದೆ. ನೋಡು, ಎಲ್ಲ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿದೆ. ಬೇಯಬೇಕು. ಚೆನ್ನಾಗಿ ಬೆಂದಿದೆ. ಮಟನ್ ಸಖತ್ತಾಗಿ ಬಂದಿದೆ, ಒಳ್ಳೆ ರುಚಿ ಕೂಡ ಇದೆ. ದರ್ಶನ್ ಹನುಮಂತು ಪಲಾವ್ ತಿನ್ನೋ ವಿಡಿಯೋ ನೋಡಿದ್ದೀನಿ ನಾನು.
ಅದೇ ಅವ್ರು ಹೇಳ್ತಾ ಇರೋರು. ಅಂದರೆ ನನಗೂ ಬಾಯಿ ನೀರು ಬರೋದು. ಹನುಮಂತ ಪಲಾವ್ ಯಾವ ಥರ ಇರುತ್ತೆ ತಿನ್ಬೇಕಲ್ಲ ಒಂದ್ಸರಿ ಹೋಗಿ. ಪಲಾವ್ ಇಸ್ ಸ್ಪೆಷಲ್. ಸೊ ಇದು ಬಿರಿಯಾನಿ ಅಲ್ಲ, ಪಲಾವು ಚೆನ್ನಾಗಿದೆ. ಎಲ್ಲರೂ ಹೇಳೋ ಥರ ಒರಿಜಿನಲ್ ಹನುಮಂತಗೆ ಹೋಗಿ ಅಂತ ನಾನು ಹೇಳಲ್ಲ. ಗೋ ಟು ಎನಿ ಹನುಮಂತ ಇನ್ ಮೈಸೂರು, ನಿಮ್ಗೆ ಸಿಗದೆ ಇದೇ ರುಚಿ. ನಿಮಗೆ ಯಾವ ಪರ್ಟಿಕ್ಯುಲರ್ ಹನುಮಂತ ಪಲಾವ್ನಲ್ಲಿ ಸೂಪರ್ ಡೂಪರ್ ಇರ್ತಂತ ಏನೂ ಇಲ್ಲ. ಬಿಕಾಸ್ ಒರಿಜಿನಲ್ ಅಂತ ನಾನು ಇನ್ನೊಂದು ಯಾವುದು ಒಂದು ಕಡೆ ತಿಂದಿದ್ದೀನಿ, ಒಂದು 3-4 ವರ್ಷದಿಂದ 2-3 ಸಲ ತಿಂದಿದ್ದೀನಿ ನಾನು. ಡಿಫ್ರೆಂಟ್ ಹೋಟೆಲ್ಗಳು, ಹನುಮಂತ ಹೋಟೆಲ್ಗಳಲ್ಲೇ ಎಲ್ಲ ಕಡೆ ಸಿಗೋದು ಸಿಮಿಲರ್ ಪಲಾವ್, ಇದೇ ರುಚಿ ಇರುತ್ತೆ. ಚೂರು ಪಾರು ಡಿಫ್ರೆನ್ಸ್ ಇರ್ಬೋದು ಅಷ್ಟೇ, ಬಟ್ ಇದೇ ರುಚಿ ಇರುತ್ತೆ ನಿಮಗೆ ಎಲ್ಲೋದ್ರೂ. ಸೊ ಜಾಸ್ತಿ ಹುಡ್ಕೋದು ಬೇಡ, ಒರಿಜಿನಲ್ ಪಲಾವೇ ಬೇಕು ಅಂತ. ಎಲ್ಲ ಕಡೆ ಪಲಾವು ಹೀಗೆ ಇರುತ್ತೆ. ಮೈಸೂರು ಕಡೆ ಬಂದಾಗ ಹನುಮಂತು ಪಲಾವ್, ಎನಿ ಹನುಮಂತು ಪಲಾವ್ ಟ್ರೈ ಮಾಡಿ ಈ ಸುತ್ತಮುತ್ತ ಏರಿಯಾಗಳಲ್ಲಿ. ನಿಮಗೆ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೌದು, ಬೇಕಿದ್ದರೆ ಯೂಸ್ ಮಾಡ್ಕೊಳ್ಳಿ. ಒಮ್ಮೆ ಅದು ರುಚಿ ನೋಡಿ ನೀವು ಡಿಸೈಡ್ ಮಾಡಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಚೆನ್ನಾಗಿತ್ತು ಇವತ್ತಿನ ಹನುಮಂತು ಪಲಾವ್ನ ರಿವ್ಯೂ. ನೀವು ಬನ್ನಿ, ರುಚಿ ನೋಡಿ. ಮೈಸೂರಲ್ಲಿ ತುಂಬ ಸ್ಪಾಟ್ಗಳಿದ್ದಾವೆ ಸುತ್ತಾಡೋದಕ್ಕೆ. ಸುತ್ತಾಡಿ ಚಾಲಿ ಮಾಡಿ, ನಮ್ಮನ್ನು ಮರೆಯದಿರಿ. ಪದೇ ಪದೇ ಸಿಗ್ತಾ ಇರೋಣ. ಜಯೋಪಚಾರ ಮತ್ತು ಮಿಸ್ಟರ್ ಭಾಗಿ 2 ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನಿಮ್ಮ ಕಮೆಂಟ್ಸ್ ನಮಗೆ ಇನ್ನಷ್ಟು ಬಲ ಕೊಡುತ್ತೆ ಇನ್ನೊಂದಷ್ಟು ವೀಡಿಯೋಸ್ ಮಾಡೋದಕ್ಕೆ. ಸೊ ಇದಷ್ಟು ಹೇಳ್ತಾ ಇವತ್ತಿನ ಚಾಮುಂಡಿ ಬೆಟ್ಟದ ಹಾಗೂ ಹನುಮಂತು ಪಲಾವ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ.